ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ, ಪಂಚಾಂಗ ಹೇಗಿದೆ, ಜೊತೆಗೆ ಕಟಕ ರಾಶಿಯಲ್ಲಿ ಬುಧ, ಗುರು, ರವಿ 3 ಜನ ಕೂಡ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಇದರ ಪರಿಣಾಮ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯಾಗಿ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆಗೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು ಹಾಗೂ ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಡಾಕ್ಟರ್ ಶ್ರೀ ಶ್ರೀಧರ ಭಟ್ಟಾಚಾರ್ಯ ಗುರುಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧ ಹಸ್ತ್ರಾಣಿ ಸಂವರ ಸಂವರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತಿ ಜ್ವಾಲ ಪ್ರವೃತಾಯ ಸರ್ವದಿಕ್ಷೋಭನಕರಾಯ. ಓಂ ಫಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ನಮೋ ನಮಃ. ನಮಶ್ಚಕ್ರಾಯ ವಿದ್ಮಹೇ ಸಹಸ್ರಜ್ವಾಲಾಯ ಧೀಮಹಿ ತನ್ನಶ್ಚಕ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಈ ದಿನದ ಪಂಚಾಂಗವನ್ನು ತಿಳಿಸ್ಕೊಡೋದಾದ್ರೆ? ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಷಷ್ಠಿ ಮಂಗಳವಾರ ರೇವತಿ ನಕ್ಷತ್ರ ಧೃತಿಯೋಗ ಗರಜಕರಣ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಮಧ್ಯಾಹ್ನ 3:39 ಸಂಜೆ 5:14 ಗುಳಿಕ ಕಾಲ ಮಧ್ಯಾಹ್ನ 12:29 ಮಧ್ಯಾಹ್ನ 2:04 ಯಮಗಂಡ ಕಾಲ ಬೆಳಗ್ಗೆ 9:19 ಬೆಳಗ್ಗೆ 10:54 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ ಬೆಳಗ್ಗೆ 8:13 ಬೆಳಗ್ಗೆ 8:44 ಶುಭ ಸಮಯ. ಈ ದಿನ ಪಂಚಾಂಗ ಈ ರೀತಿ ಇದೆ. ಗುರುಗಳೇ, ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸ್ಕೊಡೋದಾದ್ರೆ? ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ಮಾನಸಿಕ ಒತ್ತಡ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪಾಲುದಾರಿಕೆಯ ಮಾತುಕತೆ ಆಗ್ತಕ್ಕಂಥ ಸಾಧ್ಯತೆ, ಶರೀರದಲ್ಲಿ ಏನೋ ಒಂದು ರೀತಿಯ ಅತಿಯಾದ ಭಯ ಅಂತಕ್ಕಂಥದ್ದು ಆವರಿಸ್ಕೊಂಡಿರುತ್ತೆ. ಸಾಯಂಕಾಲದ ಸಮಯಕ್ಕೆ ಧನಲಾಭಗಳನ್ನು ನೋಡ್ತಕ್ಕಂಥ ದಿನವಾಗತ್ತೆ. ಇಷ್ಟ ವಸ್ತುಗಳ ಖರೀದಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿ ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಹಣ ಬಂದರೂ ಉಳಿಯಲ್ಲ, ಖರ್ಚು ಮಾಡ್ಕೊಂಡ್ಬಿಡ್ತೀರ. ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ. ದೃಷ್ಟಿ ದೋಷದಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಕೋಪ ಜಾಸ್ತಿ, ಕೋಪ ಮಾಡ್ಕೋಬೇಡಿ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅತಿಯಾದ ನಿದ್ರೆ ಅಂತಕ್ಕಂಥದ್ದು ಶರೀರಕ್ಕೆ ಆವರಿಸ್ಕೊಂಡಿರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ನೂತನ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಅನುಭವಿಸ್ತಕ್ಕಂಥ ದಿನ. ವಿಕ್ಟರಿ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ, ಉಪಯೋಗವನ್ನು ಮಾಡ್ಕೊಳ್ಳಿ. ಬೇಡದ ವಿಷಯಗಳಲ್ಲಿ ಆಸಕ್ತಿಯನ್ನು ತೋರಿಸಲಿಕ್ಕೆ ಮುಂದಾಗ್ತೀರಾ. ಸ್ವಲ್ಪ ಯೋಚನೆಯನ್ನು ಮಾಡಿ. ದುಡುಕು ಸ್ವಭಾವದಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ, ಎಚ್ಚರಿಕೆಯನ್ನು ವಹಿಸಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇದೆ, ಎಚ್ಚರಿಕೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ ಗುರು ಸಮಾನರಾಗಿರ್ತಕ್ಕಂಥವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತ ಪ್ರಯಾಣ, ದಿಢೀರಂತ ಹೇಳಿ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಯತ್ನ ಕಾರ್ಯಗಳಲ್ಲಿ ವಿಳಂಬ, ವಿಘ್ನಗಳು, ನಿಧಾನಗತಿ ಅಂತಕ್ಕಂಥದ್ದು ಕಂಡುಬರುತ್ತೆ. ಒಳ್ಳೆಯವರನ್ನ ವಿರೋಧ ಕಟ್ಕೊಂಡ್ಬಿಡ್ತೀರಾ, ಸಜ್ಜನ ವಿರೋಧ. ಎಚ್ಚರಿಕೆ ವಹಿಸಿ, ಮಾತಿನ ಮೇಲೆ ನಿಗವನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿಯನ್ನು ನೋಡ್ತಕ್ಕಂಥ ದಿನವಾಗತ್ತೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆಂಜನೇಯನ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಆಂಜನೇಯನಿಗೆ ನಾಟಿ ತುಳಸಿಯನ್ನು ಹೃದಯ ಭಾಗಕ್ಕೆ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥದ್ದು ಕಂಡುಬರುತ್ತೆ. ನಾನಾ ವಿಚಾರಗಳಲ್ಲಿ ಆಸಕ್ತಿ, ಭಾಗ್ಯ ವೃದ್ಧಿ ಆಗ್ತಕ್ಕಂಥ ದಿನವಾಗತ್ತೆ. ಉಪಯೋಗವನ್ನು ಮಾಡಿಕೊಳ್ಳಿ. ದೈವಿಕ ಚಿಂತನೆಯನ್ನು ಮಾಡ್ತೀರಾ, ಆದರೆ ಮನಸ್ಸಿನಲ್ಲಿ ಗೊಂದಲಮಯವಾದ ಒಂದು ವಾತಾವರಣ
ಸೃಷ್ಟಿಯಾಗತ್ತೆ. ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ತಂದೆ ತಾಯಿಗೆ ಪಾದಪೂಜೆಯನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ಇತರರ ಮಾತಿನಿಂದ ಕಲಹ, ಬೇರೆಯವರ ಮಾತಿನಿಂದ ಕಲಹಗಳು ಜಗಳಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಸಾವಧಾನದಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಿ. ದ್ರವ್ಯ ಲಾಭ, ರೋಗ ಬಾಧೆಗಳನ್ನು ಅನುಭವಿಸಬೇಕಾಗತ್ತೆ. ಶರೀರದಲ್ಲಿ ಉಷ್ಣಾಂಶ ಶೀತಾಂಶ ಸಮತೋಲನವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಸ್ತ್ರೀ ಸೌಖ್ಯ, ಜೊತೆಗೆ ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಇವಾಗ ಫಸ್ಟ್ ಕಾಲರ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಬೆಂಗಳೂರಿನಿಂದ ಚೆಲುವರಾಜ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಚೆಲುವರಾಜ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಚೆಲುವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸ್ವಲ್ಪ ಜೋರಾಗಿ ಮಾತಾಡಿಯಪ್ಪ, ಕೇಳಿಸ್ತಾ ಇಲ್ಲ. ಇಲ್ಲೇ ಬೆಂಗಳೂರಿಂದ ಸರ್. ನಮಸ್ಕಾರ ಸರ್. ನಮಸ್ಕಾರ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಸರ್. ನಿಮ್ಮ ಮನೆ ದೇವರು ಯಾವುದು? ಸ್ವಾಮಿ ಲಕ್ಷ್ಮೀ ದೇವಿ. ತಾವೇನು ಮಾಡ್ಕೊಂಡಿದ್ದೀರಿ? ಕಾರ್ಪೆಂಟರ್ ಕೆಲಸ ಸರ್. ಮದುವೆ ಆಗಿದೆಯಾ? ಮದುವೆ ಆಗದೆ, 2 ಮಕ್ಕಳವ್ರೆ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪೆನ್ನು ಪೇಪರನ್ನು ರೆಡಿ ಮಾಡ್ಕೊಳ್ಳಿ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ, ಏನು ಹೇಳುತ್ತೆ ತಾಳೆಗರಿ ಗ್ರಂಥ, ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ನಿಮ್ಮ ಪ್ರಶ್ನೆ ಏನು? ಗುರುಗಳೇ, ನನ್ನ ಜಾತಕ ಹೇಗಿದೆ? ಬಹಳಷ್ಟು ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ, ಆದರೆ ಅಂದ್ಕೊಂಡಿರ್ತಕ್ಕಂಥದ್ದು ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಭಗವಂತ ಉಣ್ಣೋಕೆ ತಿನ್ನೋಕೇನೂ ಕಮ್ಮಿ ಮಾಡಿಲ್ಲ, ಆದರೆ ನೆಮ್ಮದಿಗೆ ಭಂಗ ಅಂತಕ್ಕಂಥದ್ದು ಆಗ್ತಾ ಇದೆ. ಗ್ರಹಚಾರ ಅಂತಕ್ಕಂಥದ್ದು ಏನು ಹೇಳುತ್ತೆ? ನಮಗೆ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬರೀ ವಿಘ್ನಗಳೇ ಬರುತ್ತೆ. ನಂಬಿಕೆ ದ್ರೋಹ ಅಂತಕ್ಕಂಥದ್ದು ನಡೆಯುತ್ತೆ. ಯಾಕೆ ಈ ರೀತಿ ಆಗ್ತಾ ಇದೆ? ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು ನಿರ್ವಿಘ್ನವಾಗಿ ಅಂದರೆ ನಾವೇನು ಮಾಡಬೇಕು? ನಮ್ಮ ಜಾತಕ ಏನು ಹೇಳುತ್ತೆ? ಪರಿಹಾರ ಏನು? ಇಷ್ಟೆಲ್ಲ ಪ್ರಶ್ನೆಗಳು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಜನನ ಕಾಲದಲ್ಲಿ ತಾಳೆಗರಿ ಗ್ರಂಥ ಹೇಳ್ತಾ ಇದೆ, ಜನನ ಕಾಲದಲ್ಲಿ ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಬಂದಿರತಕ್ಕಂಥ ಒಂದು ದೋಷ, ರಾಹುವಿನ ದೃಷ್ಟಿ ಅಧಿಕವಾಗಿದೆ. ಏನೇ ಮಾಡಲಿಕ್ಕೆ ಹೋದರೂ ಸಂಪೂರ್ಣವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯ ಆಗಲ್ಲ. ಇದಕ್ಕೋಸ್ಕರ ರಾಹು ಶಾಂತಿ, ಮಾಷಧಾನ್ಯ ತುಲಾಭಾರದಾನ, ಸೀಸ ಲೋಹದಾನ, ಧೂಮ್ರ ವಸ್ತ್ರದಾನ, ಜೊತೆಗೆ ಗೋಪೂಜೆ, ಗೋಮುಖ ಪ್ರಸವ ಶಾಂತಿ, ಪಶು ಆಹಾರ ತ್ರಿದಾನ, ನವಗ್ರಹ ಶಾಂತಿ, ನವಗ್ರಹ ದಾನ, ಪ್ರತ್ಯೇಕವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡಿ. ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿಪ್ಪ. ಧನ್ಯವಾದಗಳು ಚೆಲುವರಾಜ್ ಅವರೇ. ಗುರುಗಳೇ, ಇವಾಗ ಮತ್ತೊಬ್ಬರು ಕಾಲರ್ ಇದ್ದಾರೆ. ರಾಮನಗರದಿಂದ ಉಮೇಶ್ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. ಓಕೆ, ಮಗಳ ಹೆಸರು ಹೇಳಿ. 19. ಹೆಸರು ಹೇಳಿ. ಸುವಾಸಿನಿ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಉಮೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಗಳ ಹೆಸರನ್ನು ಮತ್ತೊಮ್ಮೆ ಹೇಳ್ತೀರಾ? ಸುವಾಸಿನಿ. ಸುಹಾಸಿನಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಸರ್. ನಿಮ್ಮ ಮನೆ ದೇವರು ಯಾವುದು? ಚೌಡೇಶ್ವರಿ. ಮಗಳು ಏನು ಮಾಡ್ಕೊಂಡಿದ್ದಾರೆ? ಫಸ್ಟ್ ಇವತ್ತು ಸರ್. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ರಾಶಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. 1 2 3 4 5 6 7 8 9. 1 2 3 4 5 6. ಗುರುಗಳೇ, ಮುಂಚೆ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಚಂಚಲತೆ ಅಂತಕ್ಕಂಥದ್ದು ಅಧಿಕವಾಗ್ತಾ ಇದೆ. ಜ್ಞಾಪಕ ಶಕ್ತಿ ಕಮ್ಮಿ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ? ಇವರ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಎಡರು ತೊಡರುಗಳು ಬರೋದೇ ಆದರೆ ಪರಿಹಾರ ಏನು? ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾರೆ? ಇಷ್ಟೆಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ರಾಶಿ ಪ್ರಶ್ನೆ. ಹೌದಾ ಅಥವಾ ಇಲ್ವಾ? ಹೌದು ಗುರುಗಳೇ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬರ್ಕೊಳ್ಳಿ. ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು ಶುಕ್ರ ನಕ್ಷತ್ರದಲ್ಲಿ ಇದ್ದಾನೆ. ತುಂಬ ಸುಖದಿಂದ ಸಾಕಿದ್ದೀರಾ ಅಂತ ಹೇಳ್ತಾ ಇದೆ ರಾಶಿ ಪ್ರಶ್ನೆ. ಹೌದಾ? ಹೌದು ಸರ್. ತುಂಬ ಮುದ್ದು ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟು ತಿನ್ನೋಕೆ ಹುಣ್ಣೋಕೆ ಮುದ್ದು ಮಾಡಬೇಕು, ವಿದ್ಯಾಭ್ಯಾಸಕ್ಕಲ್ಲ.
ಹಾಗಾಗಿ ಇವರ ಜಾತಕದಲ್ಲಿ ಗುರು ಶಾಂತಿ, ದಕ್ಷಿಣಾಮೂರ್ತಿಯ ಜಪ, ದಕ್ಷಿಣಾಮೂರ್ತಿಯ ಹೋಮ ಜೊತೆಗೆ ಶುಕ್ರ ಶಾಂತಿ ಹೋಮವನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಪ್ರಾತಃ ಕಾಲದಲ್ಲಿ ಎಬ್ಬಿಸಿ ಅಭ್ಯಾಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸಿ. ಗೊತ್ತಾಗಲಿಲ್ಲ ಅಂದರೆ ಕಚೇರಿಗೆ ಬಂದು ಭೇಟಿ ಮಾಡಿ, ನಿಯಮಬದ್ಧವಾಗಿ ಪ್ರತ್ಯೇಕವಾಗಿ ನಾನೇ ಈ ಒಂದು ಹೋಮ ಹವನಗಳನ್ನು ನಡೆಸಿಕೊಡ್ತೇನೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿಪ್ಪ. ಧನ್ಯವಾದಗಳು ಉಮೇಶ್ ಅವರೇ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಬೆಂಗಳೂರಿನಿಂದ ಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಹೆಸರು ಹೇಳಿ. ಹರ್ಷಿತ್ ಕುಮಾರ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಗಳೇ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 5. ನಿಮ್ಮ ಮನೆ ದೇವರು ಯಾವುದು? ಕೆಂಪಮ್ಮ ಕಾಲಭೈರವ. ಹರ್ಷಿತ್ ಕುಮಾರ್ ಏನು ಮಾಡ್ಕೊಂಡಿದ್ದಾರೆ? ಒಂದು ಯಾವುದೋ ಪ್ರೈವೇಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಗುರುಗಳೇ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಮದುವೆ ಆಗಿದೆಯಾ? ಇನ್ನ ಇಲ್ಲ ಗುರುಗಳೇ. ಖಂಡಿತ ಅಮ್ಮ, ನೋಡೋಣ. ಪೆನ್ನು ಪೇಪರ್ ರೆಡಿ ಇಟ್ಕೊಳ್ಳಿ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ, ತಾಳೆಗರಿ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ಗುರುಗಳೇ, ನನ್ನ ಮಗನ ವಿದ್ಯಾಭ್ಯಾಸ ಮುಂದುವರಿಸ್ತಕ್ಕಂಥದ್ದು ಒಳಿತಾ ಅಥವಾ ಕೆಲಸಕ್ಕೆ ಹೋಗ್ತಕ್ಕಂಥದ್ದ? ಯಾಕೆ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಆಗಲಿಲ್ಲ? ಇವನ ಜೀವನ ಏನು ಹೇಳುತ್ತೆ? ಇವನಿಗೆ ಯಾವಾಗ ಒಳ್ಳೆಯ ಉದ್ಯೋಗ ಲಭ್ಯವಾಗುತ್ತೆ? ಇವನ ಕಾಲ ಮೇಲೆ ಇವನು ನಿಂತ್ಕೋತಾನ? ಮುಂದಿನ ಜೀವನ ಚೆನ್ನಾಗಿರುತ್ತಾ? ಇವನ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ? ಇದ್ದರೆ ಪರಿಹಾರ ತಿಳಿಸಿ. ಇಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ. ಹೌದಾ ಅಥವಾ ಇಲ್ವಾ? ಹ್ಞೂ ಗುರುಗಳೇ, ಮದುವೆ ಬಗ್ಗೆನೂ ಕೇಳಬೇಕಾಗಿತ್ತು. ಖಂಡಿತ ಅಮ್ಮ. ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ಜನನ ಕಾಲದಲ್ಲಿ ಇವರಿಗೆ ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಅಪೂರ್ಣ ಕಾಲ ಸರ್ಪದೋಷ ಅಂತಕ್ಕಂಥದ್ದಿದೆ. ಇದಕ್ಕೋಸ್ಕರನೇ ಜೀವನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಶುಭ ಫಲಗಳು ಇವರಿಗೆ ಲಭ್ಯವಾಗಲ್ಲ. ಇದಕ್ಕೋಸ್ಕರ 3 ದಿನಗಳ ಕಾಲ ಪ್ರತ್ಯೇಕವಾಗಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಸರ್ಪ ಸಂಸ್ಕಾರ ಮಹೋತ್ಸವ, ನಾಗರ ಕಲ್ಯಾಣೋತ್ಸವ, ಏಕಾಂತ ಸೇವಾ, ರಾಹು ಕೇತು ಕುಜ ಶಾಂತಿ ಹೋಮಗಳನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಗೊತ್ತಾಗಲಿಲ್ಲ ಅಂದರೆ ಕಚೇರಿಗೆ ಬಂದು ಭೇಟಿ ಮಾಡಿ, ನಿಯಮಬದ್ಧವಾಗಿ ಇದನ್ನು ನಾನೇ ಖುದ್ದಾಗಿ ನಡೆಸಿಕೊಡ್ತೀನಿ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಹಿತಶತ್ರುಗಳಿಂದ ತೊಂದರೆ, ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ನೀವು ಬೀಳಬೇಕಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ. ಪುಣ್ಯಕ್ಷೇತ್ರ ದರ್ಶನ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೋತೀರಾ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಮಂದಗತಿಯಾಗಿ ಸಾಗತ್ತೆ. ಎಷ್ಟೇ ಹಣ ಇಟ್ಕೊಂಡಿರಿ, ಸಕಾಲಕ್ಕೆ ಆಹಾರ ಸ್ವೀಕರಿಸೋಕ್ಕಾಗಲ್ಲ. ಅಕಾಲ ಭೋಜನ ಅಂತಕ್ಕಂಥದ್ದು ಭವಿಷ್ಯ ಹೇಳುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠನೆಯನ್ನು ಮಾಡಿ, ಮಹಾಲಕ್ಷ್ಮಿ ಅಮ್ಮನವರಿಗೆ ಕಮಲ ಪುಷ್ಪವನ್ನು ಅರ್ಪಣೆಯನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಎಷ್ಟೇ ಒತ್ತಡ ಇದ್ದರೂ ವಿವೇಚನೆ ಕಳ್ಕೋಬೇಡಿ, ಮನಸ್ಸನ್ನು ಕಳ್ಕೋಬೇಡಿ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ಳಿ. ಬಾಯಿಗೆ ಬಂದಿದ್ದನ್ನು ಮಾತಾಡೋಕೆ ಮುಂದಾಗ್ತೀರಾ. ಯೋಚಿಸಿ ನಿರ್ಧರಿಸಿ ಮಾತನಾಡ್ತಕ್ಕಂಥದ್ದು ತುಂಬ ಉತ್ತಮ. ಅಪರಿಚಿತರ ವಿಷಯಗಳಲ್ಲಿ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಓಂ ಸ್ಕಂಧಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ, ಗಿರಿಯ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಅನಾವಶ್ಯಕ ದುಂದುವೆಚ್ಚ, ಕಟ್ಟಿಟ್ಟ ಬುತ್ತಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಖರ್ಚಿಗೆ ಕಡಿವಾಣ ಹಾಕಿ. ಪರಸ್ತ್ರೀಯಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆ ಇದೆ. ಅಪವಾದ ನಿಂದನೆಗೆ ಒಳಗಾಗಬೇಕಾಗತ್ತೆ. ಸಕಾಲಕ್ಕೆ ಭೋಜನ ಇಲ್ಲದಿರುವಿಕೆ, ಆಹಾರದ ಸೇವನೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸುದರ್ಶನ ಮಂತ್ರವನ್ನು 108 ಬಾರಿ ಪಠನೆಯನ್ನು ಮಾಡಿ, ಸುದರ್ಶನನಿಗೆ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಜಯ, ವಿಕ್ಟರಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಈ ದಿನ ಲಾಭಗಳನ್ನು ನೋಡ್ತಕ್ಕಂಥ ದಿನ. ಉದ್ಯೋಗವನ್ನು ಯಾರ್ಯಾರು ಮಾಡ್ತಾ ಇದ್ದೀರೋ ಉದ್ಯೋಗದಲ್ಲಿ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾರನ್ನೂ ಕೂಡ ನಂಬಬೇಡಿ. ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ದಿನವನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಶತ್ರುಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ಬೀಳಬೇಕಾಗತ್ತೆ. ಎಚ್ಚರಿಕೆ ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ,
ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಮಿತ್ರರಿಂದ ಸಹಾಯವನ್ನು ಅಪೇಕ್ಷೆ ಪಡ್ತಕ್ಕಂಥ ದಿನವಾಗತ್ತೆ. ಆಂತರಿಕ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ಥಿರಾಸ್ತಿ ಪ್ರಾಪ್ತಿ, ಸಾಯಂಕಾಲದ ಸಮಯಕ್ಕೆ ಮನಃಶಾಂತಿ, ಪ್ರತಿಷ್ಠಿತ ಜನರ ಪರಿಚಯವಾಗ್ತಕ್ಕಂಥ ದಿನವಾಗತ್ತೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ, ಸೂರ್ಯ ನಮಸ್ಕಾರವನ್ನು ಮಾಡಿ, ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಪ್ರಿಯ ಜನರ ಭೇಟಿಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ. ಅತೀ ಬುದ್ಧಿವಂತಿಕೆಯನ್ನು ತೋರಿಸ್ಲಿಕ್ಕೆ ಮುಂದಾಗ್ತೀರಾ. ಎಷ್ಟು ಬೇಕೋ ಅಷ್ಟು ಬುದ್ಧಿವಂತಿಕೆಯನ್ನು ತೋರಿಸಿ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥ ದಿನವಾಗತ್ತೆ. ಬಾಕಿ ವಸೂಲಿಯನ್ನು ಮಾಡಲಿಕ್ಕೆ ಬಹಳಷ್ಟು ಓಡಾಟವನ್ನು ಮಾಡ್ತೀರಾ. ಸಾಯಂಕಾಲದ ಸಮಯಕ್ಕೆ ಸುಖಭೋಜನ ಪ್ರಾಪ್ತಿಯಾಗ್ತಕ್ಕಂಥ ದಿನವಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನು ಮಾಡಿ ಕಣ್ಣಿಲ್ಲದೆ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಗಳೇ, ಫಸ್ಟ್ ಕಾಲರ್ ರೆಡಿ ಇದ್ದಾರೆ ನಮ್ದು ಇವಾಗ. ಮೈಸೂರಿನಿಂದ ವಸಂತ ಅವ್ರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ವಸಂತ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರು. 1ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ ಅಮ್ಮ. 4. ನಿಮ್ಮ ಮನೆ ದೇವ್ರು ಯಾವುದು? ರಾಮದೇವ್. ರಾಮದೇವರು. ತಾವೇನು ಮಾಡ್ಕೊಂಡಿದ್ದೀರಿ? ನಾವು ಹೂವು ಕಟ್ಟೋದು. ಅಮ್ಮ ಕೇಳಿಸ್ತಾ ಇಲ್ಲಮ್ಮ. ಹೂವು ಕಟ್ಟೋದು. ಹೂವು ಕಟ್ಟೋದು. ಮದುವೆ ಆಗಿದೆಯಾ ತಾಯಿ? ಹಾಂ ಆಗಿದೆ. ಎಷ್ಟು ಜನ ಮಕ್ಕಳು ತಾಯಿ? 2 ಮಕ್ಕಳವ್ರೆ. ಏನು ಮಾಡ್ತಾ ಇದ್ದಾರೆ ಮಕ್ಕಳು? ಒಬ್ಬನು ಕೆಲ್ಸಕ್ಕೆ ಹೋಯ್ತವನೆ, ಒಬ್ಬನು ಓದ್ತಾವನೆ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಪೆನ್ನು ಪೇಪರನ್ನು ರೆಡಿ ಇಟ್ಕೊಳ್ಳಿ. ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ ನೋಡೋಣ. ನಿಮ್ಮ ಪ್ರಶ್ನೆ ಏನು? ಗುರುಗಳೇ, ನನ್ನ ಜಾತಕ ಹೇಗಿದೆ? ತುಂಬ ಕಷ್ಟಪಡ್ತೀನಿ. ಆದರೆ ಭಗವಂತ ಉಣ್ಣೋಕೆ ತಿನ್ನೋಕೇನು ಕಮ್ಮಿ ಮಾಡಿಲ್ಲ. ಆದರೆ ಮನೋವಾಂಚಲ್ಯ ಯಾವುದು ಫಲಸಿದ್ಧಿ ಆಗ್ತಾ ಇಲ್ಲ. ಯಾಕೆ? ಜೊತೆಯಲ್ಲಿರೋವರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಯಾಕೆ? ನಂಬಿಕೆ ದ್ರೋಹ ಅಂತಕ್ಕಂಥದ್ದು ನಡೀತಾ ಇದೆ. ಯಾಕೆ? ಅಂದ್ಕೊಂಡಿರ್ತಕ್ಕಂಥದ್ದು ಯಾವಾಗ ನೆರವೇರುತ್ತೆ? ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ನಾನು ಏನು ಮಾಡಬೇಕು? ನನ್ನ ಜಾತಕ ಏನು ಹೇಳುತ್ತೆ? ಯಾರಾದರೂ ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ ಏನಾದರೂ ಮಾಡಿದಾರಾ? ಏನು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ನಮ್ಮ ಮನೋವಾಂಚಲ್ಯ ಫಲಸಿದ್ಧಿ ಆಗಬೇಕು ಅಂತ ಅಂದರೆ ನಾನು ಏನು ಮಾಡಬೇಕು? ಇಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಹೌದಾ ಅಥವಾ ಇಲ್ವಾ? ಹೌದು. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಬರ್ಕೊಳ್ಳಿ. ನಿಮ್ಮ ಜಾತಕದ ಪ್ರಕಾರ ಈಗ ನಡೀತಾ ಇರ್ತಕ್ಕಂಥ ದಶ ಮತ್ತು ಭುಕ್ತಿ ಫಲಕಾರಿ ಆಗಿಲ್ಲ. ಗ್ರಹಚಾರ ದೋಷ. ಇದಕ್ಕೆ ನವಗ್ರಹ ಜಪ, ನವಗ್ರಹ ದಾನ, ಸಾಧ್ಯವಾದರೆ ನವಗ್ರಹ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸ. ಸಾಧ್ಯವಾದರೆ ಮಹಾಸುದರ್ಶನ ಜಪ, ಮಹಾಸುದರ್ಶನ ಹೋಮ, ಪ್ರತ್ಯಂಗಿರಾ ಜಪ, ಪ್ರತ್ಯಂಗಿರಾ ಹೋಮ ಇಷ್ಟನ್ನು ನಿಯಮಬದ್ಧವಾಗಿ ಆಚರಣೆಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದೆ ತಾಳೆಗರಿ ಗ್ರಂಥ. ಈ ರೀತಿ ಮಾಡಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೆಯದಾಗಲಿ ತಾಯಿ. ವೀಕ್ಷಕರೇ, ಕಟಕ ರಾಶಿಯಲ್ಲಿ ರವಿ ಬುಧ ಗುರು 3 ಗ್ರಹಗಳು ಕೂಡ ಸಂಚಾರ ಮಾಡುವಾಗ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗುರುಗಳೇ ತಿಳಿಸ್ಕೊಡೋದಾದ್ರೆ, ಮುಖ್ಯವಾಗಿ ಗ್ರಹಚಾರ ಅಂತಕ್ಕಂಥದ್ದು ಯಾರನ್ನೂ ಕೂಡ ಬಿಟ್ಟಿಲ್ಲ. ಅದು ಹೇಳಿದಾಗ ನಾವು ಕೇಳಲೇಬೇಕು. ನೀವು ಅನ್ಕೋತೀರಾ ಅಷ್ಟೇ. ಅಯ್ಯೋ ನಾನು ಬೆಳಗ್ಗೆ ಎದ್ದು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ, ನಾಳೆ ಏನೆಲ್ಲ ದಬ್ಬಾಕ್ಬಿಡ್ತೀನಿ ಅಂತೀರ. ಏನೂ ದಬ್ಬಾಕೋಕ್ಕಾಗಲ್ಲ. ಗ್ರಹಚಾರ ಏನು ಹೇಳುತ್ತೆ ಅದನ್ನು ನೀವು ದಬ್ಬಾಕಬಹುದಷ್ಟೇ. ಕೆಲಸ ಕಾರ್ಯಗಳನ್ನು ಮಾಡಬಹುದಷ್ಟೇ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ? ಕಟಕ ರಾಶಿಗೆ ಅಧಿಪತಿ ಚಂದ್ರ, ಜಲಕಾರಕ ಚಂದ್ರ, ಮನಸ್ಕಾರಕ ಚಂದ್ರ, ಮಾತೃಕಾರಕ ಚಂದ್ರ. ಮನಸ್ಸು ಅಂತಕ್ಕಂಥದ್ದು ಸರಿಯಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ರವಿ ಕಟಕ ರಾಶಿಯಲ್ಲಿದ್ದಾನೆ, ಬುಧ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಪಿತೃಕಾರಕನಾಗಿರ್ತಕ್ಕಂಥ ಧರ್ಮಕಾರಕನಾಗಿರ್ತಕ್ಕಂಥ ಗುರು ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎದೆ ಮುಟ್ಕೊಂಡು ಹೇಳಿ, ಯಾರಿಗೆಲ್ಲ ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದಿದೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ? ರವಿ ಬುಧ ಗುರು ಚಂದ್ರನ ಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ
ಚಂಚಲತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸೃಷ್ಟಿಯಾಗತ್ತೆ. ಆ ಚಂಚಲತೆಯಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಷ್ಟಗಳನ್ನು ಅಥವಾ ತೊಂದರೆ ತಾಪತ್ರಯಗಳನ್ನು ಇವೆಲ್ಲವೂ ಕೂಡ ಸೃಷ್ಟಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಪ್ರಾತಃ ಕಾಲದಲ್ಲಿ ಒಂದು 10 ರಿಂದ 15 ನಿಮಿಷ ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸ, ಮೆಡಿಟೇಷನ್ ಅಂತ ನಾವೇನು ಹೇಳ್ತೀವಿ, ಆ ಧ್ಯಾನ ಅಂತಕ್ಕಂಥದ್ದನ್ನು ನಾವೇ ಏನು ಹೇಳ್ತೀವಿ, ಆ ಧ್ಯಾನವನ್ನು ಮಾಡಿ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ, ಉದಯ ಸೂರ್ಯನ ದರ್ಶನವನ್ನು ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಸಾಧ್ಯವಾದರೆ ಕೃಷ್ಣಾರ್ಪಣವನ್ನು ಮಾಡಿ ಯಥಾನುಶಕ್ತಿ ಅಂಧ ಮಕ್ಕಳಿಗೆ, ಅಂಗವಿಕಲರಿಗೆ ದಾನ ಧರ್ಮಗಳನ್ನು ಕೊಡಿ, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯವನ್ನು ಮಾಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಕ್ಕಂಥದ್ದು ಕರ್ಮಣ್ಯೇ ವಾದಿಕಾರಸ್ಯ ಮಹಾಫಲೇಶು ಕದಾಚನ. ನಿಮ್ಮ ಕೆಲಸಕ್ಕೆ ತಕ್ಕಂತೆ ಫಲಗಳು ಅಂತಕ್ಕಂಥದ್ದು ಲಭ್ಯವಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.